ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಏಮ್ಸ್ ವಿಷನ್. ಬಹಳಷ್ಟು ಜನ ಶ್ರೀ ಗರ್ಭರಕ್ಷಾಂಬಿಕೆ ದೇವಸ್ಥಾನದಿಂದ ಹೇಗೆ ನಾವು ಪ್ರಸಾದನ ಆರ್ಡರ್ ಮಾಡಬಹುದು ಅಂತ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನೀವು ಈ ಗರ್ಭರಕ್ಷಾಂಬಿಕೆ ಟೆಂಪಲ್ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕು. ಸಾಕಷ್ಟು ಫೇಕ್ ವೆಬ್ಸೈಟ್ಗಳು ಇದೆ. ಸೊ ದಯವಿಟ್ಟು ಅಫಿಷಿಯಲ್ ಪೇಜ್ ಇಂದನೇ ಆರ್ಡರ್ ಮಾಡಿ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಈ ಲಿಂಕ್ಗೆ ಹೋದಾಗ ನಿಮಗೆ ತಮಿಳಲ್ಲೇ ಬರ್ತಿರುತ್ತೆ. ಸೊ ಹಾಗಾಗಿ ನೀವು ಲ್ಯಾಂಗ್ವೇಜ್ ನ ಚೇಂಜ್ ಮಾಡ್ಕೊಳ್ಳಿ ಟು ಇಂಗ್ಲಿಷ್ ಆಸ್ ಪರ್ ಯುವರ್ ಲ್ಯಾಂಗ್ವೇಜ್. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕನ್ವೀನಿಯಂಟ್, ಅಥವಾ ತಮಿಳ್ ಬರುತ್ತೆ ಅಂದ್ರೆ ನೀವು ತಮಿಳಲ್ಲೇ ಓದ್ಕೊಬಹುದು, ಇಲ್ಲಾಂದ್ರೆ ನೀವು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಬಹುದು. ಈಗ ಎಲ್ಲ ಇಂಗ್ಲಿಷ್ ಅಲ್ಲಿ ನೀವು ಡೀಟೇಲ್ಸ್ ನ ಕಾಣಬಹುದು. ಈಗ ಹೇಗೆ ಪ್ರಸಾದನ ಆರ್ಡರ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕು. ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಟೆಂಪಲ್ ಬುಕಿಂಗ್ ಸರ್ವಿಸ್ ಅಂತ ಒಂದು ಆಪ್ಷನ್ ಇದೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ನೆಕ್ಸ್ಟ್ ಪೇಜ್ಗೆ ಹೋಗಿದೆ. ಇಲ್ಲಿ ನೀವು ಟೆಂಪಲ್ ಸರ್ವಿಸಸ್ ಪೇಡ್ ಆರ್ ಡೊನೇಷನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಿಮ್ಗೆ ಯಾವ ರೀತಿ ಸೇವೆ ನೀವು ಮಾಡ್ತಿದ್ದೀರಾ ಅದ್ರ ಮೇಲೆ ನೀವು ಟಿಕೆಟ್ ನ ಬುಕ್ ಮಾಡ್ಕೊಬೇಕಾಗತ್ತೆ. ಕಟ್ಟೆಲೈ ಅರ್ಚನೆ ಅಮ್ಮನವ್ರಿಗೆ ಮಾಡಿಸ್ತೀರಾ ಅಂದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬಹುದು. ನವಕೋಟಿ ಗೀ ದೀಪಂ ಅಂತಾನೂ ಇದೆ, ಅದನ್ನ ನೀವು ಮಾಡ್ಸಂಗಿದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬಹುದು. ಪುನ್ನಗು ಪ್ರಾರ್ಥನೆ ಶಿವನ್ಗೆ ಮಾಡ್ತಾರೆ ಆರೋಗ್ಯ ಭಾಗ್ಯಕ್ಕಾಗಿ, ಅದಕ್ಕೆ ನೀವು ಇಲ್ಲಿ ಕ್ಲಿಕ್ ಮಾಡಬಹುದು. ಮತ್ತೊಂದು ಪುತ್ರ ಪ್ರಾರ್ಥನೆ ಗೀ ಸೇವೆ ಅಂದ್ರೆ ನೀವು ಮಕ್ಕಳ ಭಾಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ ಸುಖ ಪ್ರಸವಂ, ಈಗ ಗರ್ಭಾವಸ್ಥೆಯಲ್ಲಿರುವಂತಹ ಹೆಂಗಸು ಸುಖ ಪ್ರಸವ ಆಗ್ಲಿ ಅನ್ನೋ ರೀಸನ್ಗೆ ಕ್ಯಾಸ್ಟರ್ ಆಯಿಲ್ ಪ್ರಸಾದಕ್ಕೆ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ಒಂದು ಆಪ್ಷನ್ ನಾನು ಸೆಲೆಕ್ಟ್ ಮಾಡ್ತೀನಿ. ಮೇನ್ ಆಗಿ ಗೀ ಸೇವೆ ಮಾಡಬೇಕು ಅಂತಿರೋರು, ಪುತ್ರ ಪ್ರಾಪ್ತಿಗಾಗಿ ಸೇವೆನ ಸಲ್ಲಿಸಬೇಕು ಅಥವಾ ಗೀ ಸೇವೆ ಮಾಡಬೇಕು ಅಂತಿರೋರು, ಗೀ ಪ್ರಸಾದವನ್ನ ತರ್ಸ್ಕೊಬೇಕು ಅಂತಿರೋರು ಈ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಈ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇವತ್ತಿನ ಡೇಟ್ ಬರುತ್ತೆ. ಅವೈಲಬಿಲಿಟಿ ಇದೆಯಾ, ಸ್ಪೆಷಲ್ ಡೇಸ್, ಫೆಸ್ಟಿವಲ್ ಡೇನ, ನೋ ಸರ್ವಿಸ್ ಅಂತ ಹಾಕಿರ್ತಾರೆ. ಅಕಾರ್ಡಿಂಗ್ಲಿ ನಿಮ್ಗೆ ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡಾಗ ಕೆಳಗಡೆ ಇನ್ನೊಂದು ಬರುತ್ತೆ, ಇಲ್ಲಿ ಬುಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬುಕ್ ಅಂತ ಸೆಲೆಕ್ಟ್ ಮಾಡಿದಾಗ ನೀವು ಇಲ್ಲಿ ಎಲ್ಲಾ ರೀತಿಯ ಡೀಟೇಲ್ಸ್ ಗಳು ಏನೇನಿದೆಯೋ ಅದನ್ನೆಲ್ಲ ಅಪ್ಡೇಟ್ ಮಾಡಬೇಕಾಗುತ್ತೆ. ಇವತ್ತಿನ ಡೇಟ್ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಮತ್ತೆ ಯಾವ ಕಂಟ್ರಿಯಿಂದ ಆರ್ಡರ್ ಮಾಡ್ತಿದ್ದೀರಾ, ಪ್ಲೇಸು, ಎಲ್ಲ ಡೀಟೇಲ್ಸ್ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಅಡ್ರೆಸ್, ಲೊಕೇಶನ್, ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಅಪ್ಡೇಟ್ ಮಾಡಬೇಕು. ಕರೆಕ್ಟ್ ಇಮೇಲ್ ಐಡಿ, ಮೊಬೈಲ್ ನಂಬರ್ ನ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡಿ. ಹಾಗೆ ಡೆವೋಟಿ ಅಲ್ಲಿ ಅಂದ್ರೆ ಯಾರು ಬೇಡ್ಕೊಂತ ಇದಾರೋ ಅವರ ಹೆಸರು, ಜೆಂಡರು, ಗೋತ್ರ, ನಕ್ಷತ್ರ, ಝೋಡಿಯಾಕ್ ಸೈನ್, ಅವರ ರಾಶಿಯನ್ನು ಅಪ್ಡೇಟ್ ಮಾಡಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಗ್ರಿ ಅಂತ ಒಪ್ಕೊಂಡು ಇರೋ ಅಕ್ಷರನ ಇಲ್ಲಿ ಟೈಪ್ ಮಾಡಿ ನೀವು ಸಬ್ಮಿಟ್ ಮಾಡಾದ್ಮೇಲೆ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಪೇಮೆಂಟ್ ಮಾಡಾದ್ಮೇಲೆ ನೀವು ಆ ಪೇಮೆಂಟ್ ನ ಸ್ಕ್ರೀನ್ ಶಾಟ್ ತಗೊಬೇಕಾಗತ್ತೆ. ಸ್ಕ್ರೀನ್ ಶಾಟ್ ತಗೊಂಡು ನೆಕ್ಸ್ಟ್ ಸ್ಟೆಪ್ ನೀವು ಅವ್ರದ್ದೊಂದು ಅಫಿಷಿಯಲ್ ಇಮೇಲ್ ಐಡಿ ಇದೆ, ಆ ಇಮೇಲ್ಗೆ ನೀವು ಡೀಟೇಲ್ಸ್ ನ ಪ್ರೊವೈಡ್ ಮಾಡಬೇಕಾಗತ್ತೆ. ಈ ಸ್ಕ್ರೀನ್ ಶಾಟ್ ಜೊತೆಗೆ ನೀವು ಏನೇನ್ ಡೀಟೇಲ್ಸ್ ನ ಕಳಿಸ್ಬೇಕು ಅಂತ ಹೇಳ್ತೀನಿ. ಈ ಪೇಮೆಂಟ್ ಆಗಿದ ತಕ್ಷಣ ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಳ್ಳಿ. ಸ್ಕ್ರೀನ್ ಶಾಟ್ ತಗೊಂಡು ಅಫಿಷಿಯಲ್ ಇಮೇಲ್ ಐಡಿ ಇದೆ, ಅದನ್ನು ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ದಯವಿಟ್ಟು ಆ ಇಮೇಲ್ ಐಡಿಗೆ ನೀವು ಈಗ ಹೇಳುವಂತಹ ಡೀಟೇಲ್ಸ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಟೈಪ್ ಆಫ್ ಪೂಜಾ, ಯಾತಕ್ಕೋಸ್ಕರ ನೀವು ಈ ಡೊನೇಷನ್ ಮಾಡಿದ್ರಿ ಆ ಟೈಪ್ ಆಫ್ ಪೂಜಾನ ಹಾಕಿ, ಮತ್ತೆ ನೀವು ಹೆಸರು, ನಕ್ಷತ್ರ, ರಾಶಿ, ಗೋತ್ರ, ಮತ್ತೆ ಡೇಟ್ ಆಫ್ ಬರ್ತ್, ಫೋನ್ ನಂಬರ್, ಮೊಬೈಲ್ ನಂಬರ್, ಅಡ್ರೆಸ್, ಇಮೇಲ್ ಐಡಿ, ಅಕೌಂಟ್ ಹೋಲ್ಡರ್ ನೇಮ್, ಅಮೌಂಟ್ ಎಷ್ಟು ಟ್ರಾನ್ಸ್ಫರ್ ಮಾಡಿದೀರಾ, ಡೇಟ್ ಆಫ್ ಟ್ರಾನ್ಸಾಕ್ಷನ್, ನೇಮ್ ಆಫ್ ದಿ ಬ್ಯಾಂಕ್ ವಿಚ್ ಟ್ರಾನ್ಸ್ಫರ್ಡ್, ಮತ್ತೆ ಬ್ರಾಂಚು, ಟ್ರಾನ್ಸಾಕ್ಷನ್ ಐಡಿ ಕೂಡ ಇದ್ರ ಜೊತೆಗೆ ಸ್ಕ್ಯಾನ್ ಕಾಪಿನೂ ಕಳಿಸಿ. ಈ ಡೀಟೇಲ್ಸ್ ಎಲ್ಲ ಈ ಇಮೇಲ್ ಐಡಿಗೆ ಕಳಿಸ್ಬೇಕಾಗುತ್ತೆ. ಅಲ್ಲಿಂದ ನಿಮ್ಗೆ ಅಕ್ನಾಲೆಜ್ಮೆಂಟ್ ಬರುತ್ತೆ. ಕಳ್ಸಾದ್ಮೇಲೆ ಒಂದು 10 to 15 ಡೇಸ್ ವೇಟ್ ಮಾಡಿ. ಇನ್ ಕೇಸ್ ಬಂದಿಲ್ಲ ಅಂದ್ರೆ ನೀವು ಅಕ್ನಾಲೆಜ್ಮೆಂಟ್ ಇಮೇಲ್ ಅಲ್ಲೇ ನಿಮ್ಗೆ ಫೋನ್ ನಂಬರ್ ಸಿಕ್ಕಿರುತ್ತೆ, ಆ ಫೋನ್ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ನೀವು. ಹಾಗೆ ಮತ್ತೊಂದು ವಿಷಯ, ನೀವು ಪ್ರಸಾದ ಸಿಕ್ಕಾದ್ಮೇಲೆ ಒಂದ್ಸಲಿ ನೀವು ಕನ್ಫರ್ಮ್ ಮಾಡ್ಬೇಕಾಗತ್ತೆ. ಸ್ಟೇಟಿಂಗ್ ನಿಮ್ಗೆ ಪ್ರಸಾದ ಸಿಕ್ಕಿದೆ ಅಂತ ಒಂದ್ಸಲಿ ಕನ್ಫರ್ಮ್ ಮಾಡಿ. ಇಷ್ಟೇ ಪ್ರೋಸೆಸ್ ಇರೋದು. ಸೊ ಇನ್ ಕೇಸ್ ನೀವೇನಾರ ಟೆಂಪಲ್ ಸರ್ವಿಸ್ ಟಿಕೆಟ್ ಏನಾರ ತಗೊಳ್ತೀರಾ ಅಂದ್ರೆ ಈ ರೀತಿನೇ ಫಾಲೋ ಮಾಡಬೇಕಾಗುತ್ತೆ. ಸುಖ ಪ್ರಸವಂಗೂ ಅಷ್ಟೇ, ನೀವು ಕ್ಯಾಸ್ಟರ್ ಆಯಿಲ್ ಪ್ರಸಾದಂನ ನೀವು ಸ್ವೀಕರಿಸ್ತೀರಾ ಅಂತಂದ್ರೆ ಸೇಮ್ ಸುಖ ಪ್ರಸವಂ ಟ್ಯಾಬ್ಗೆ ಹೋಗಿ ನೀವು ಸೇಮ್ ಪ್ರೋಸೆಸ್ ನ ಫಾಲೋ ಮಾಡಬೇಕಾಗುತ್ತೆ. ಅವೈಲಬಿಲಿಟಿ ಡೇಟ್ ನ ಮೇಲೆ ಕ್ಲಿಕ್ ಮಾಡಿ, ದೆನ್ ಅವೈಲಬಲ್ ಟಿಕೆಟ್ ನ ಬುಕ್ ಅಂತ ಕೊಟ್ಟು ಸೇಮ್ ಡೀಟೇಲ್ಸ್ ನ ಫಿಲ್ ಮಾಡಿ. ನೀವು ಪೇಮೆಂಟ್ ಆದ್ಮೇಲೆ ಆ ಪೇಮೆಂಟ್ ಸ್ಕ್ರೀನ್ ಶಾಟ್ ತಗೊಂಡು ಈ ಅಫಿಷಿಯಲ್ ಇಮೇಲ್ ಐಡಿಗೆ ನೀವು ನಾ ಹೇಳಿದಂತ ಡೀಟೇಲ್ಸ್ ಗಳನ್ನ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ಹೋಪ್ ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ಕೊಂತೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.